धीमहि सुमुहूर्तो सावधान सुलग्न सावधान सुमुहूर्तो सावधान सुलग्न सावधान मांगल्यं तन्तुनानेन जगन्मङ्गलहेतुना कंठे बध्नामि गिरिजे सर्वेषां मंगलं कुरु सुमुहूर्तो सावधान सुलग्न सावधान सुमुहूर्तो सावधान सुलग्न सावधान गिरिजा कल्याण सुमुहूर्त सुमुहूर्तोस्तु ಕಲ್ಯಾಣವಾಯಿತು ಗಿರಿಜೆಗೆ ಮೃಡದೇವನ ಜೊತೆಗೆ ಕಲ್ಯಾಣವಾಯಿತು ಗಿರಿಜೆಗೆ ಮಂಗಳ ಸಮಯದಿ ಬಂದನು ಬ್ರಹ್ಮ ಚಂದದ ನೋಟವ ಕಾಣಲು ತಾನು ಮಂಗಳ ಸಮಯದಿ ಬಂದನು ಬ್ರಹ್ಮ ಚಂದದ ನೋಟವ ಕಾಣಲು ತಾನು ಅಂದದ ಮುಖದ ಹರಿದಾದಾಗ ಹರದಂಪತಿಗಳ ನೋಡಲು ತಾನು ಕಲ್ಯಾಣವಾಯಿತು ಗಿರಿಜೆಗೆ ಮೃಡದೇವನ ಜೊತೆಗೆ ಕಲ್ಯಾಣವಾಯಿತು ಗಿರಿಜೆಗೆ ಮೃಡದೇವನ ಜೊತೆಗೆ ಕಲ್ಯಾಣವಾಯಿತು ಗಿರಿಜೆಗೆ ಮೃಡದೇವನ ಜೊತೆಗೆ ಕಲ್ಯಾಣವಾಯಿತು ಗಿರಿಜೆಗೆ. ಇನ್ನು ಜಗದ ಬಯಕೆ ಕುಮಾರ ಸಂಭವ. ಶುಭ ಗಳಿಗೆಯಲ್ಲಿ ಕುಮಾರನ ಜನನವೂ ಆಯಿತು. ಕೃತ್ತಿಕೆಯರು ಅವನಿಗೆ ಹಾಲುಣಿಸುವುದರಿಂದ 6 ಮುಖಗಳಲ್ಲಿ ಸ್ತನ್ಯಪಾನ ಮಾಡಿ ಷಣ್ಮುಖನಾದ. ಪಾರ್ವತಿಯ ಬಯಕೆಯಂತೆ ಹೆಚ್ಚಿನ ಮುಖಗಳನ್ನು ಉಪಸಂಹಾರ ಮಾಡಿ ಒಂದೇ ಮುಖವನ್ನು ಹೊಂದಿ ಕುಮಾರನಾದ. ಹಾಲು ಕುಡಿದು ಬೆಳೆದ ಕಾರ್ತಿಕೇಯ ಕುಮಾರ ವಿಧಿ ನಿಯಮದಂತೆ ತಾರಕಾಸುರನ ಸಂಹಾರಕ್ಕಾಗಿ ಬೆಳೆದು ನಿಂತ. ಯುದ್ಧಕ್ಕೆ ಸಿದ್ಧನಾಗಿ ಬಂದ. ಧೀಂ ತತ್ತ ಜನ ಧೂಂ ತತ್ತ ಜನ ಧೀಂ ತತ್ತ ಜನ ಧೂಂ ತತ್ತ ಜನ ಧೀಂ ತತ್ತ ಜನ ಧೂಂ ತತ್ತ ಜನ ತದಿತ್ತೈ ಜನ ತದಿತ್ತೈ ಜನ ತದಿತ್ತೈ ಧೂಂ ತತ್ತಯಾರಿ ಗುಡಿರೆಂದನು ತಾರಕ ಬಂದ ಬಂದನು ಲೋಕ ಕಂಟಕ ಬಂದ ಬಂದನು ಲೋಕ ಕಂಟಕ ತಿತ್ತತ್ತದಿನ ಥೈ ತಿತ್ತತ್ತದಿನ ಥಾ ಗುಡಿರೆ ಗುಡಿರೆಂದನು ತಾರಕ ಬಂದ ಬಂದನು ಲೋಕ ಕಂಟಕ ದೇವನಿಂದಯ ಮಾಡುತ್ತವನು ಬಂದ ಅಸುರನು ತಚ್ಚಂ ತದಿಗಿನ ತೋಗ್ ತದಿಗಿನ ತೈ ತದಿಗಿನ ಥಾ. ಎಲ್ಲವೋ ತಾರಕ, ಬ್ರಹ್ಮನ ವರದಿಂದ ಕೊಬ್ಬಿದ ನೀನು, ನಿನ್ನ ಆಟ ಇನ್ನು ಮುಂದೆ ನಡೆಯುವುದಿಲ್ಲ. ನನ್ನ ಶೂಲಕ್ಕೆ ಮೊದಲ ಬಲಿ ನಿನ್ನ ತಲೆ. ಸಿದ್ಧನಾಗೂ ಯಮಪುರಿಗೆ ಹೊರಡುವುದಕ್ಕೆ. ಹಾಲುಗಲ್ಲದ ಹಸುಳೆ,
ನನ್ನ ಸಾವು ಅಷ್ಟು ಸುಲಭವಲ್ಲ ಕಣೋ ಹುಡುಗ. ಶಿವಬಾಲನಿಂದಲ್ಲದೆ ಮತ್ತಾರಿಂದಲೂ ಸಾವಿಲ್ಲವೆಂದು ಬ್ರಹ್ಮ ನನಗೆ ವರ ಕೊಟ್ಟಿದ್ದಾನೆ. ಆ ಶಿವನಾದರೋ ತನ್ನ ಹೆಂಡತಿಯನ್ನು ಕಳೆದುಕೊಂಡು ವೈರಾಗ್ಯ ತಾಳಿ ಆ ಹಿಮಾಲಯದ ಮೂಲೆಯಲ್ಲೆಲ್ಲೋ ತಪಸ್ಸಿಗೆ ಕುಳಿತಿದ್ದಾನೆ. ಹೀಗಿರುವಾಗ ನನ್ನ ಸಾವು ನಿನ್ನಿಂದ ಸಾಧ್ಯವೇನೋ ಪೋರ? ಹೋಗಿ ಗೆಳೆಯರೊಂದಿಗೆ ಆಟವಾಡು, ನಡೆ. ಅಯ್ಯೋ ಅವಿವೇಕಿ ತಾರಕ, ನಿನ್ನ ಮೌಢ್ಯಕ್ಕೆ ಜಗತ್ತೇ ನಗುತ್ತಿದೆ. ಪಾರ್ವತಿ ಮತ್ತು ಪರಶಿವರ ಕಲ್ಯಾಣವಾದುದರ ಫಲವೇ ನನ್ನ ಜನನ. ನಾನೇ ಶಿವಬಾಲ, ಶಿವಕುಮಾರ. ಬ್ರಹ್ಮನ ಸಂಕಲ್ಪದಂತೆ ಕುಮಾರ ಸಂಭವವಾಗಿ ಕಾಲ ಈಗ ಕೂಡಿ ಬಂದಿದೆ ನಿನ್ನ ಮರಣಕ್ಕೆ. ಇಂದೇ ನಿನ್ನ ಬದುಕಿನ ಕೊನೆಯ ದಿನ. ನಿನ್ನ ಇಷ್ಟ ಬಂದ ದೇವರನ್ನು ಧ್ಯಾನಿಸಿ ಹಿಡಿ ಆಯುಧವನ್ನು. ಆಶ್ಚರ್ಯ, ನನಗರಿವಿಲ್ಲದೆ ಶಿವಕುಮಾರನ ಜನನ. ದೇವತೆಗಳು ಚೆನ್ನಾಗಿಯೇ ಆಟವಾಡಿದ್ದಾರೆ. ಇರಲಿ. ಏ ಪೋರ, ಮೊದಲು ನಿನಗೆ ಬುದ್ಧಿ ಕಲಿಸಿ ನಂತರ ದೇವತೆಗಳನ್ನು ವಿಚಾರಿಸಿಕೊಳ್ಳುತ್ತೇನೆ. ಬಾ, ನಿಲ್ಲು ಯುದ್ಧಕ್ಕೆ. ಲೋಕಕಂಟಕ ನಿವಾರಣೆ ಆಯಿತು. ಚಂದ್ರಶೇಖರಗೆ ಜಯ ಮಂಗಳ ಮಂಗಳ ಚಂದ್ರಶೇಖರಗೆ ಮಂಗಳ ಮಂಗಳ ಕುಮಾರ ಸ್ವಾಮಿಗೆ ಮಂಗಳ ಮಂಗಳ ವಲ್ಲೀಪತಿಗೆ ಮಂಗಳ ಮಂಗಳ ಮಯೂರ ಸ್ವಾಮಿಗೆ ಮಂಗಳ ಮಂಗಳ ಷಣ್ಮುಖನಾಥಗೆ ಮಂಗಳ ಸುಬ್ರಹ್ಮಣ್ಯನಿಗೆ ಜಯ ಮಂಗಳ ಮಂಗಳ ಸುಬ್ರಹ್ಮಣ್ಯನಿಗೆ ಮಂಗಳ ಮಂಗಳ ಶಿವ ಪಾರ್ವತಿಗೆ ಮಂಗಳ ಮಂಗಳ ವೇದ ಬ್ರಹ್ಮಗೆ ಮಂಗಳ ಮಂಗಳ ನಾರಾಯಣಗೆ ಮಂಗಳ ಮಂಗಳ ಕೈಲಾಸವಾಸಗೆ ಮಂಗಳ ಚಂದ್ರಶೇಖರಗೆ ಜಯ ಮಂಗಳ ಮಂಗಳ ಚಂದ್ರಶೇಖರಗೆ ಮಂಗಳ ಮಂಗಳ ಮುರುಗೇಂದ್ರನಿಗೆ ಮಂಗಳ ಮಂಗಳ ಪಳನಿವಾಸಗೆ ಮಂಗಳ ಮಂಗಳ ಭಕ್ತ ಪ್ರಿಯನಿಗೆ ಮಂಗಳ ಮಂಗಳ ತಾರಕ ಹಂಸಗೆ ಮಂಗಳ ಶಿವಪುತ್ರನಿಗೆ ಜಯ ಮಂಗಳ ಮಂಗಳ ಶಿವಪುತ್ರನಿಗೆ ಜಯ ಮಂಗಳ ಮಂಗಳ ಸುಬ್ರಹ್ಮಣ್ಯನಿಗೆ ಜಯ ಮಂಗಳ ಮಂಗಳ ಚಂದ್ರಶೇಖರಗೆ ಹರ ಹರ ಇದುವರೆಗೆ ರಂಗನಾಥ್ ಮತ್ತು ತಂಡದವರಿಂದ ಸಮರ್ಪಣೆ ಮಾಡಿರ್ತಕ್ಕಂತಹ ಗಿರಿಜಾ ಕಲ್ಯಾಣ ಕುಮಾರ ಸಂಭವ ಎಂಬ ಪ್ರಸಂಗವನ್ನು ನೋಡಿದ್ದೇನೆ. ಬಹುಮಂದಿಗೆ
ಇಷ್ಟು ತೂಕದ ಬೊಂಬೆಗಳನ್ನು ಹೇಗೆ ಆಡಿಸಿದ್ರು ಅಂತಕ್ಕಂಥ ಸಂಶಯ ಇರಬಹುದು. ಆ ಸಂಶಯಕ್ಕೆ ಉತ್ತರವಾಗಿ ನಿಮ್ಮ ಮುಂದೆ ಆಡಿ ಹಾಡಿ ತೋರಿಸಲಿದ್ದೇವೆ. ಪ್ರಾರ್ಥನೆ ಮಾಡ್ಕೊಳ್ತೇನೆ. ವಿಷ್ಣು, ದಯವಿಟ್ಟು ಬ್ರೈಟ್ ಲೈಟ್ಸ್ ಹಾಕಿಪ್ಪ ಸ್ಟೇಜ್ ಮೇಲೆ. ಮರದ ಅಮರವಾದ ತತ್ವಗಳನ್ನು ಸಾಧನ ಮಾಡ್ತಕ್ಕಂತಹ ಸಮರ್ಪಣೆ ನಾಟ್ಯದ ಪರಿಚಯ ಇರಬೇಕು. ಹಾಗಿದ್ದಾಗ ಮಾತ್ರ ಇದನ್ನು ಆಡಿಸೋದಕ್ಕೆ ಸಾಧ್ಯ ಆಗತ್ತೆ. ಉದಾಹರಣೆಗೆ ನಮ್ಮ ಕರ್ನಾಟಕದ ಅಷ್ಟೇ ಏಕೆ, ನಮ್ಮ ದೇಶದ ಅಷ್ಟೇ ಏಕೆ, ಇಡೀ ಪ್ರಪಂಚದ ಸಂತಶ್ರೇಷ್ಠರಲ್ಲಿ ಒಬ್ಬರಾಗಿರ್ತಕ್ಕಂತಹ ಪುರಂದರದಾಸರು ತಮ್ಮ ಆತ್ಮದ ಮನೆಗೆ, ಅಂತರಂಗದ ಮನೆಗೆ, ಬುದ್ಧಿಯ ಮನೆಗೆ, ಮನಸ್ಸಿನ ಮನೆಗೆ ಭಾಗ್ಯದ ಲಕ್ಷ್ಮಿಯನ್ನು ಕರೆದಿದ್ದಾರೆ. ಭಾಗ್ಯದ ಲಕ್ಷ್ಮಿ ಬಾರಮ್ಮ ಎಂಬುದಾಗಿ ಮಧ್ಯಮಾವತಿ ರಾಗ ಆದಿತಾಳದಲ್ಲಿ ನಮಗಾಗಿ ಹಾಡಲಿದ್ದಾರೆ ವಿದ್ವಾನ್ ಆನಂದಮೂರ್ತಿ ಹಾಗೂ ವಿದುಷಿ ರಮಾಮಣಿ ದತ್ತಾತ್ರೇಯ. ಆಡಿಸಿ ತೋರಿಸಲಿದ್ದಾರೆ ರಂಗನಾಥ್ ಅರಳಿಕಟ್ಟೆ. ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮನಿ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ. ಹೆಜ್ಜೆಯ ಮೇಲೊಂದ್ ಹೆಜ್ಜೆಯ ನಿಕ್ಕುತ ಗೆಜೆಯ ಕಾಲಿನ ನಾದವ ತೋರುತ. ಹೆಜ್ಜೆಯ ಮೇಲೊಂದ್ ಹೆಜ್ಜೆಯ ನಿಕ್ಕುತ ಗೆಜೆಯ ಕಾಲಿನ ನಾದವ ತೋರುತ. ಸಜ್ಜನ ಸಾಧು ಪೂಜೆಯ ವೇಳೆಗೆ ಮಜ್ಜಿಗೆಯೊಳಗಿನ ಬೆಣ್ಣೆಯಂತೆ ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮನಿ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ. ಸಕ್ಕರೆ ತುಪ್ಪ ಕಾಲುವೆ ಹರಿಸಿ ಶುಕ್ರವಾರದ ಪೂಜೆಯ ವೇಳೆಗೆ. ಸಕ್ಕರೆ ತುಪ್ಪ ಕಾಲುವೆ ಹರಿಸಿ ಶುಕ್ರವಾರದ ಪೂಜೆಯ ವೇಳೆಗೆ. ಅಕ್ಕರೆಯುಳ್ಳ ಅಳಗಿರಿ ರಂಗನ ಚೊಕ್ಕ ಪುರಂದರ ವಿಠಲನ ರಾಣಿ ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮನಿ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ. ಪ್ರಸ್ತುತ ಪ್ರಚಾರ ಮಾಧ್ಯಮದ ಹಾವಳಿಯಿಂದ ಇಂತಹ ಜಾನಪದ ಕಲೆಗಳು ಮೂಲೆ ಗುಂಪಾಗ್ತಾ ಇದೆ ಅಂತಕ್ಕಂಥದ್ದು ಅನೇಕರ ಮಾತು. ಬೆಳಗ್ಗೆ ಆತ್ಮೀಯ ಮಿತ್ರರಾಗಿರ್ತಂಥ ಕುರುವ ಬಸವರಾಜ್ ಹೇಳಿದ ಹಾಗೆ ವೈಜ್ಞಾನಿಕ ಹಾಗೂ ತಂತ್ರಜ್ಞಾನದ ವಿಚಾರಗಳನ್ನು ನಾವು ಇಲ್ಲಿ ಬಳಸ್ಕೊಂಡಾಗ ಎಷ್ಟು ಮಟ್ಟಿಗೆ ನಾವು ಆಕರ್ಷಣೀಯವಾಗಿ ಮಾಡಬಹುದು ಅನ್ನೋದಕ್ಕೆ ಇದೊಂದು ಕೆಲವು ಪ್ರಯತ್ನ ಅಷ್ಟೇ. ಇನ್ನೂ ಚೆನ್ನಾಗಿ ಮಾಡಲಿಕ್ಕೆ ಆಗುತ್ತೆ, ಇಲ್ಲ ಅಂತಲ್ಲ. ಇನ್ನೊಂದು ಸಂತೋಷದ ವಿಷಯ ಏನಪ್ಪ ಅಂದರೆ, ನಮಗೆ ಇದನ್ನು ಹೇಳ್ಕೊಟ್ಟಿರ್ತಂಥ ನಮ್ಮ ಗುರು ರಂಗನಾಥರಾಯರ ಮುಂದೆ ಈ ಒಂದು ಪ್ರದರ್ಶನವನ್ನು ಮಾಡೋದಕ್ಕೆ ಒಂದು ಅವಕಾಶ ಸಿಕ್ಕಿದ್ದು ನಮ್ಮ ಪೂರ್ವಜನ್ಮದ ಪುಣ್ಯ ಎಂದು ಭಾವಿಸ್ತೇವೆ. ಏಕೆಂದರೆ ಅವರೇ ಹೇಳ್ಕೊಟ್ಟಿದ್ದು, ಅವ್ರ ಮುಂದೆ ಅವರೇ ಬೆಳೆಸಿದವರು, ಅವ್ರ ಮುಂದೆ ಬೆಳೆದಿರ್ತಕ್ಕಂಥ ಶಿಶುಗಳು ನಾವು. ಏನಾದ್ರು ತಪ್ಪೇನಾದ್ರು ಇದ್ದರೆ ದಯಮಾಡಿ ಹೊಟ್ಟೆಗೆ ಹಾಕೊಂಡು ನಮ್ಮನ್ನು ಚೆನ್ನಾದ ಮಾರ್ಗದಲ್ಲಿ ನಡೆಸಿ ಅಂತ ಅವರನ್ನೇ ಮತ್ತೊಮ್ಮೆ ಕೇಳ್ಕೊಳ್ತೇನೆ. ಇದು ಯಾಕೆ ಇದು ಪ್ರಸ್ತುತ ಈಗಿನ ಕಾಲಕ್ಕೆ ಅಂತ ಕೇಳಿದ್ರೆ, ಭಾರತೀಯ ಋಷಿ ಪರಂಪರೆಯ ವೇದಾಂತ ವಿಜ್ಞಾನಿಗಳು ಇದರಲ್ಲಿದೆ. ಭಾರತೀಯ ಸಂಸ್ಕೃತಿಯ ಅನೇಕ ಅಂಶಗಳನ್ನು ನಾವು ಇಲ್ಲಿ ನೋಡಬಹುದು. ಸಮಯಾವಕಾಶ ತುಂಬ ಆಗಿರೋದ್ರಿಂದ, ಇನ್ನು ಹೆಚ್ಚು ಇಲ್ಲದೇ ಇರೋದ್ರಿಂದ, ಅವಕಾಶ ಇಲ್ಲದೇ ಇರೋದ್ರಿಂದ ಸುಮ್ಮನೆ ಸೂಕ್ಷ್ಮವಾಗಿ ಒಂದೆರಡು ಪರಿಚಯವನ್ನು ಹೇಳೋದಕ್ಕೆ ನಾನು ಇಷ್ಟಪಡ್ತೇನೆ. ನೋಡಿ, ನಮ್ಮ ಬೊಂಬೆಗಳು ನಮ್ಮ ಸೋದರಿಯರು ಉಟ್ಕೊಳ್ತಕ್ಕಂತಹ ಸೀರೆಯನ್ನು ಉಟ್ಕೊಂಡಿವೆ, ಹಾಗೆ ಜಡೆಯನ್ನು ಹಾಕ್ಕೊಂಡಿವೆ. ತಲೆಯ ಮೇಲೆ ಸೂರ್ಯ ಚಂದ್ರರನ್ನು ನೋಡಿ, ಹಿಂದೆ ಪ್ರಭಾವಳಿ ಮುಂದೆ ಕಾಣಿಸುತ್ತೆ ಗಾಜಿನ ಇದರಲ್ಲಿ ನೋಡಿ. ಹಾಗೆ ಆಗಲೇ ನಾನು ಹೇಳಿದ ಹಾಗೆ ಮುದ್ರಿಕಾ ಅಂತಕ್ಕಂಥದ್ದು ಕೈಗಳನ್ನು ನೋಡಿ, ಹಾಗೆಯೇ ಅವುಗಳ ಹಾಕ್ಕೊಂಡಿರ್ತಕ್ಕಂಥ ಆಭರಣವನ್ನು ನೋಡಿ. ಸಹಸ್ರಾರವಾಗಲಿ, ಹಂಸಪಾದವಾಗಲಿ, ಅಥವಾ ಮೋಹನಮಾಲೆಯಾಗಲಿ, ಲಕ್ಷ್ಮೀ ಕಾಸಿನ ಸರವಾಗಲಿ ನೋಡಿ. ಅದೇ ರೀತಿ ಸೊಂಟಕ್ಕೆ ಹಾಕ್ಕೊಂಡಿರ್ತಕ್ಕಂಥ ಒಡ್ಯಾಣವನ್ನು ನೋಡಿ, ಕೈಗೆ ಹಾಕ್ಕೊಂಡಿರ್ತಕ್ಕಂಥ ಬಳೆಯನ್ನು ನೋಡಿ, ಹಣೆಗೆ ಇಟ್ಕೊಂಡಿರ್ತಕ್ಕಂತಹ ಬಿಂದುವನ್ನು ನೋಡಿ, ಕಿವಿಗೆ ಹಾಕ್ಕೊಂಡಿರ್ತಕ್ಕಂತಹ ಓಲಿಯನ್ನು ನೋಡಿ, ಮೂಗಿಗೆ ಹಾಕ್ಕೊಂಡಿರ್ತಕ್ಕಂಥ ಮುಖರವನ್ನು ನೋಡಿ. ಇವಕ್ಕೆಲ್ಲ ಒಂದು ವೈಜ್ಞಾನಿಕವಾದ ಹಿನ್ನೆಲೆ ಇದೆ ಅನ್ನೋದನ್ನು ಮಾತ್ರ ನಾನು ಹೇಳಬಲ್ಲೆ. ಆಕಾಶದಲ್ಲಿ ನೋಡುವಾಗ 27 ನಕ್ಷತ್ರಗಳನ್ನು ನೋಡ್ತೇವೆ. ಆ 27 ನಕ್ಷತ್ರಗಳ ಪ್ರತೀಕವಾಗಿ 27 ಅಂಶಗಳನ್ನು, ಸ್ಟೆಪ್ಗಳನ್ನು, ಹಂತಗಳನ್ನು ಹೊಂದಿರತಕ್ಕಂಥ ಜಡೆ ಇದೆ.
ನಮ್ಮ ಹೊರಗಡೆ ಕಾಣ್ತಕ್ಕಂಥ ಶರೀರ ಅಷ್ಟೇ ಅಲ್ಲ, ಒಳಗಡೆ ಇನ್ನೊಂದು ಅಂತಃಶರೀರ ಅನ್ನೋದಿರುತ್ತೆ, ಅದು ನಾಡಿಗಳಿಂದ ಆಗಿದೆ ಅಂತ ಯೋಗಶಾಸ್ತ್ರಗಳು ಯೋಗಸೂತ್ರಗಳು ಹೇಳುತ್ತವೆ. ಆ ರೀತಿಯಾದಂಥ ಹೊರಗಡೆ ಕಾಣ್ತಕ್ಕಂಥದ್ದು ಅಲ್ಲದೆ ಒಳಗಡೆ ಕಾಣ್ತಕ್ಕಂಥ ಸೂರ್ಯ ಚಂದ್ರ ನಾಡಿಯನ್ನು ಪ್ರತಿನಿಧಿಸೋಕ್ಕೋಸ್ಕರವಾಗಿ ತಲೆಯ ಮೇಲೆ ಇರ್ತಕ್ಕಂಥ ಸೂರ್ಯ ಚಂದ್ರರನ್ನು ನೋಡಿ. ಹಾಗೆ ಪಂಚಭೂತಗಳು ತಮ್ಮ ಹಿಡಿತದಲ್ಲೇ ಇದೆ, ನವ ರಂಧ್ರಗಳು ಸಹ ನಮ್ಮ ಹಿಡಿತದಲ್ಲಿದೆ, ನಾನು ಭಗವಂತನಿಗೆ ಮಾತ್ರ ಆಗಲಿದ್ದೇನೆ ಎಂಬತಕ್ಕಂತಹ ಒಂದು ಮಹೋನ್ನತವಾದ ಉದ್ದೇಶವನ್ನು ಹೇಳೋದಕ್ಕೋಸ್ಕರ ಹುಟ್ಟುಕೊಂಡಿರ್ತಕ್ಕಂಥ ಸೀರೆ ನೋಡಿ. ಸೀರೆ 9 ನೆರಿಗೆ ಇದೆ, ಮೇಲ್ಗಡೆ 5 ಮಡಿಕೆ ಉಳ್ಳ ಸೆರಗನ್ನು ಹಾಕ್ಕೊಂಡಿದ್ದಾಳೆ. ಇವೆಲ್ಲ ಬರೀ ಕೆಲವು ಉದಾಹರಣೆಗಳು ಮಾತ್ರ. ನಾವು ಪ್ರಪಂಚದಲ್ಲಿ ಸಾಹಿತ್ಯವನ್ನು ನೋಡ್ತೇವೆ, ಸಂಗೀತವನ್ನು ನೋಡ್ತೇವೆ, ನಾಟ್ಯವನ್ನು ನೋಡ್ತೇವೆ, ಶಿಲ್ಪವನ್ನು ನೋಡ್ತೇವೆ. ಈ 4 ಎಲ್ಲಾದರೂ ಒಟ್ಟಿಗೆ ಸಿಗುತ್ತಾ ಅಂತ ನೋಡಿದರೆ ಅದು ಬೊಂಬೆಯಾಟದಲ್ಲಿ ಮಾತ್ರ. ಪ್ರತಿಯೊಂದಕ್ಕೂ ಒಂದು ವೈಜ್ಞಾನಿಕವಾದ ಹಿನ್ನೆಲೆ ಇದೆ, ವೈಜ್ಞಾನಿಕವಾದ ಅರ್ಥ ಇದೆ ಎಂಬುದ ಒಂದು ಸೂಕ್ಷ್ಮ ಪರಿಚಯವನ್ನು ತಮ್ಮ ಮುಂದೆ ಇಟ್ಟು ಇಂದಿನ ಕಾರ್ಯಕ್ರಮಕ್ಕೆ ಶುಭ ಮಂಗಳವನ್ನು ಹಾಡ್ತಾ ಇದ್ದೇನೆ. ಈ ಒಂದು ತಂಡವನ್ನು ನಡೆಸಿಕೊಂಡು ಬಂದಿರತಕ್ಕಂಥ ರಂಗನಾಥ ಅರಳಿಕಟ್ಟೆ ಅವರಿಗೆ ನಮ್ಮ ಅಕಾಡೆಮಿಯ ಅಧ್ಯಕ್ಷರಾಗಿರ್ತಕ್ಕಂತಹ ನಾಡೋಜ ವೀರಣ್ಣ ಅವರು ನಮ್ಮ ಪ್ರೀತಿಯ ಧನ್ಯವಾದ ರೂಪವಾದ ಸ್ಮರಣಿಕೆ ಹಾಗೂ ಅಂಗವಸ್ತ್ರ ಹಾಗೂ ಪುಷ್ಪ ಹಾರವನ್ನು ಸಮರ್ಪಣೆ ಮಾಡಬೇಕಾಗಿ ನಾನು ಪ್ರಾರ್ಥನೆ. ಅವರನ್ನು ವೇದಿಕೆಗೆ ಕರೆದುಕೊಂಡು ಬರಬೇಕು ಎಂಬುದಾಗಿ ನಮ್ಮ ಅಕಾಡೆಮಿಯ ರಿಜಿಸ್ಟ್ರಾರ್ ಆಗಿರ್ತಕ್ಕಂತಹ ಮೈಥಿಲಿಯವರನ್ನು ಪ್ರಾರ್ಥನೆ ಮಾಡ್ತೇನೆ. ಇದರ ಜೊತೆಗೆ ಕೊನೆಯದಾಗಿ ಒಂದು ಮಾತು, ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ಕರ್ನಾಟಕ ಯಕ್ಷಗಾನ ಬಯಲಾಟ ಅಕಾಡೆಮಿಯವರು, ಅವರಿಗೆ ಧನ್ಯವಾದಗಳು. ಅದರ ಜೊತೆಗೆ ಒಂದು ನಿಮಿಷ ಎಲ್ಲ ಇರಿ, ನಮಗೆ ಈ ಒಂದು ಕಲೆಯನ್ನು ಹೇಳಿಕೊಟ್ಟು, ನೋಡಪ್ಪ ಇದು ಭಾರತೀಯ ಸಂಸ್ಕೃತಿಯ ಪ್ರತೀಕ, ಇದನ್ನು ಕಲಿತು ಎಲ್ಲ ಕಡೆ ಪ್ರಚಾರ ಮಾಡಬೇಕು ಎಂಬುದಾಗಿ ಆಶೀರ್ವಾದ ಮಾಡಿ ನಮಗೆ ಹೇಳಿಕೊಟ್ಟಿರ್ತಕ್ಕಂಥ ನಮ್ಮ ಪೂಜ್ಯ ಗುರುಗಳಾದ ಗುರು ರಂಗನಾಥರಾಯರಿಗೆ ನಿಮ್ಮೆಲ್ಲರ ಪರವಾಗಿ ಕೃತಜ್ಞತೆಗಳನ್ನು ಚಪ್ಪಾಳೆಗಳ ಮುಖಾಂತರ ಸಮರ್ಪಿಸೋಣ. ನಮ್ಮ ಭಾಗ್ಯ ಎಂದರೆ ಅವರು ನಮ್ಮ ಎದುರಿಗಿದ್ದಾರೆ. ಜೊತೆಗೆ ಈ ಒಂದು ಬೊಂಬೆ ಆಟದ ವೇದಾಂತ ವಿಜ್ಞಾನಗಳ ಹಿನ್ನೆಲೆಗಳನ್ನು ನಮಗೆ ಹೇಳಿಕೊಟ್ಟಿರತಕ್ಕಂತಹ ಶ್ರೀರಂಗ ಮಹಾಗುರು ದಂಪತಿಗಳಿಗೆ ಹಾಗೂ ಸ್ವಾಮಿ ರಂಗಪ್ರಿಯ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಕೃತಜ್ಞತೆಗಳು. ಇನ್ನು ಇಲ್ಲಿ ನೆರೆದಿರ್ತಕ್ಕಂಥ ಕಲಾವಿದರ ಪರಿಚಯ. ಸಂಸ್ಕೃತಕ್ಕೆ ಭಾಷಾಂತರ ಮಾಡಿದವರು. ಅದರ ನಂತರದಲ್ಲಿ ಬಾಲರತ್ನಂ ಅಂತ ಅವನು ಶಾಲೆಯಲ್ಲೂ ನಾನು ವಿದ್ಯಾರ್ಥಿಯಾಗಿದ್ದ, ಇಲ್ಲೂ ಸಹ ವಿದ್ಯಾರ್ಥಿಯಾಗಿ ಬೊಂಬೆ ಆಟವನ್ನು ಕಲಿತಾ ಇದ್ದಾನೆ. ಅದರ ನಂತರದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ನಡೆಸಿಕೊಂಡಿರ್ತಕ್ಕಂಥ ರಂಗನಾಥ ಅರಳಿಕಟ್ಟೆಯವರು, ಅವರ ಪಕ್ಕದಲ್ಲಿರ್ತಕ್ಕಂಥವರು ರಮಾಮಣಿ ದತ್ತಾತ್ರೇಯ, ಬಹುಶಃ ಇವರದ್ದೆಲ್ಲ ಧ್ವನಿಯನ್ನು ನೀವು ಕೇಳಿರಬಹುದು. ಅವರ ಪಕ್ಕದಲ್ಲಿರ್ತಕ್ಕಂಥವರು ಆನಂದಮೂರ್ತಿ, ನಮ್ಮ ಸಂಸ್ಥೆಯ ಹಿರಿಯ ಕಲಾವಿದರು. ತಾರಕಾಸುರನ ಧ್ವನಿಯನ್ನು ಕೊಟ್ಟವರು ಇವರು, ಪಾರ್ವತಿನ ಧ್ವನಿಯನ್ನು ಕೊಟ್ಟವರು ರಮಾಮಣಿಯವರು. ಹಾಗೆ ನಾವೇ, ಯಾಕೆಂದರೆ ತೂಕದ ಬೊಂಬೆಗಳನ್ನು ಆಡಿಸೋದು ಕಷ್ಟ ಎಂಬುದಾಗಿ ನಿಮಗೆಲ್ಲ ಗೊತ್ತೇ ಆಗಿದೆ. ಅದಕ್ಕೋಸ್ಕರವಾಗಿ ನಾವು ಏನು ಮಾಡಿದ್ವಿ ಅಂದರೆ ಇವುಗಳನ್ನೆಲ್ಲ ಧ್ವನಿ ಮುದ್ರಣವನ್ನು ಮಾಡಿಬಿಟ್ಟು ಅದನ್ನೇ ನಮ್ಮದೇ ಧ್ವನಿ ನಾವೇ ಆಡಿಸ್ತಕ್ಕಂಥದ್ದು. ಜೊತೆಗೆ ಈ ಒಂದು ಬೊಂಬೆ ಆಟದ ವೇದಾಂತ ವಿಜ್ಞಾನಗಳ ಹಿನ್ನೆಲೆಗಳನ್ನು ನಮಗೆ ಹೇಳಿಕೊಟ್ಟಿರತಕ್ಕಂತಹ ಶ್ರೀರಂಗ ಮಹಾಗುರು ದಂಪತಿಗಳಿಗೆ ಹಾಗೂ ಸ್ವಾಮಿ ರಂಗಪ್ರಿಯ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಕೃತಜ್ಞತೆಗಳು. ಇನ್ನು ಇಲ್ಲಿ ನೆರೆದಿರ್ತಕ್ಕಂಥ ಕಲಾವಿದರ ಪರಿಚಯ. ಸಂಸ್ಕೃತಕ್ಕೆ ಭಾಷಾಂತರ ಮಾಡಿದವರು. ಅದರ ನಂತರದಲ್ಲಿ ಬಾಲರತ್ನಂ ಅಂತ ಅವನು ಶಾಲೆಯಲ್ಲೂ ನಾನು ವಿದ್ಯಾರ್ಥಿಯಾಗಿದ್ದ, ಇಲ್ಲೂ ಸಹ ವಿದ್ಯಾರ್ಥಿಯಾಗಿ ಬೊಂಬೆ ಆಟವನ್ನು ಕಲಿತಾ ಇದ್ದಾನೆ. ಅದರ ನಂತರದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ನಡೆಸಿಕೊಂಡಿರ್ತಕ್ಕಂಥ ರಂಗನಾಥ ಅರಳಿಕಟ್ಟೆಯವರು,
ಅವರ ಪಕ್ಕದಲ್ಲಿರ್ತಕ್ಕಂಥವರು ರಮಾಮಣಿ ದತ್ತಾತ್ರೇಯ, ಬಹುಶಃ ಇವರದ್ದೆಲ್ಲ ಧ್ವನಿಯನ್ನು ನೀವು ಕೇಳಿರಬಹುದು. ಅವರ ಪಕ್ಕದಲ್ಲಿರ್ತಕ್ಕಂಥವ್ರು ಆನಂದಮೂರ್ತಿ, ನಮ್ಮ ಸಂಸ್ಥೆಯ ಹಿರಿಯ ಕಲಾವಿದರು. ತಾರಕಾಸುರನ ಧ್ವನಿಯನ್ನು ಕೊಟ್ಟವರು ಇವರು. ಪಾರ್ವತಿನ ಧ್ವನಿಯನ್ನು ಕೊಟ್ಟವರು ರಮಾಮಣಿಯವರು. ಹಾಗೆ ನಾವೇ, ಯಾಕೆಂದರೆ ತೂಕದ ಬೊಂಬೆಗಳನ್ನು ಆಡಿಸೋದು ಕಷ್ಟ ಎಂಬುದಾಗಿ ನಿಮಗೆಲ್ಲ ಗೊತ್ತೇ ಆಗಿದೆ. ಅದಕ್ಕೋಸ್ಕರವಾಗಿ ನಾವು ಏನು ಮಾಡಿದ್ವಿ ಅಂದರೆ ಇವುಗಳನ್ನೆಲ್ಲ ಧ್ವನಿ ಮುದ್ರಣವನ್ನು ಮಾಡಿಬಿಟ್ಟು ಅದನ್ನೇ ನಮ್ಮದೇ ಧ್ವನಿ ನಾವೇ ಆಡಿಸ್ತಕ್ಕಂಥದ್ದು. ಯಾಕೆಂದರೆ ಆಧುನಿಕ ವಿಜ್ಞಾನ ಮತ್ತು ತಂತ್ರಜ್ಞಾನಗಳನ್ನು ಎಷ್ಟು ಮಟ್ಟಿಗೆ ಬಳಸಿಕೊಳ್ಳಬಹುದು ಅನ್ನೋದಕ್ಕೆ ನಮ್ಮದೊಂದು ಚಿಕ್ಕ ಪ್ರಯೋಗ ಅಷ್ಟೇ. ಇದು ಇಂದಿನ ಸಭೆಗೆ ಶುಭ ಮಂಗಳ. ನಾಳೆ ದಿನ ಬೆಳಗ್ಗೆ ಸರಿಯಾಗಿ 10 ಗಂಟೆಗೆ ನಾಳೆ. ಧನ್ಯವಾದಗಳು. ಶುಭ ಮಂಗಳ. ಬೇಕು ಅಂತ ನಮ್ಮ ರಿಜಿಸ್ಟ್ರಾರ್ ಆಗಿರ್ತಕ್ಕಂತಹ ಮೈಥಿಲಿ ಅವರ ಹತ್ರ ನಾನು ಕೇಳ್ಕೊಳ್ತೇನೆ. ದಯಮಾಡಿ ವೇದಿಕೆ ಮೇಲೆ ಬರಬೇಕಪ್ಪ. ಶ್ರೀನಿವಾಸ ಶಾಸ್ತಾನ ಇವರು ದೇಶ ವಿದೇಶಗಳಲ್ಲಿ ಯಕ್ಷಗಾನ ಕಲೆಯನ್ನು ಹರಡಿರ್ತಕ್ಕಂತಹ ಮಹನೀಯರಲ್ಲಿ ಪ್ರಾತಸ್ಮರಣೀಯರಲ್ಲಿ ಅವರು ಒಬ್ಬರು.